ಒಂದನೇ ತರಗತಿ ಕವಿ ಕನ್ನಡ ಪ್ರಥಮ ಭಾಷೆ ಪಾಠ 7 ಕೋತಿ ಮತ್ತು ಅಳಿಲು ಗದ್ಯ. ಈ ಪಾಠವನ್ನ ನೋಡುವ ಪೂರ್ವದಲ್ಲಿ ಪಾಠ ಪೂರ್ವ ಚಟುವಟಿಕೆಯನ್ನ ನೋಡೋಣ. ಚಿತ್ರಗಳನ್ನ ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನ ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ. ಈ ಪ್ರಾಣಿ ಹೆಸರೇನು? ಪ್ರಾಣಿ ಹೆಸರು ಮಂಗ. ಕೋತಿ ಅಂತಾನೆ ಹೇಳ್ತಾರೆ ಇದಕ್ಕೆ ಇನ್ನೊಂತರ, ಕೋತಿ. ಈ ಪ್ರಾಣಿ ಹೆಸರು ಅಳಿಲು. ಇದು ಅಳಿಲು. ಚಿತ್ರದಲ್ಲಿರುವುದೇನು? ಚಿತ್ರದಲ್ಲಿರುವುದು ಮರ, ಆಲದ ಮರ, ಮರ. ಚಿತ್ರದಲ್ಲಿರುವುದೇನು? ಮಕ್ಕಳು ಉಯ್ಯಾಲೆ ಆಡುತ್ತಿದ್ದಾರೆ. ಮಕ್ಕಳು ಉಯ್ಯಾಲೆ ಆಡುತ್ತಿದ್ದಾರೆ. ಮರಕ್ಕೆ ಕಟ್ಟಿ ಉಯ್ಯಾಲೆ ಆಡುತ್ತಿದ್ದಾರೆ. ಈಗ ನೋಡೋಣ ಕೋತಿ ಮತ್ತು ಅಳಿಲು ಪಾಠ 7. ಇಲ್ಲೊಂದು ಕೋತಿ ಐತಿ, ಮರದ ಮೇಲೆ ಕುತ್ಕೊಂಡೈತಿ. ಅದರ ಬಾಲವನ್ನ ಅಳಿಲು ಹಿಡಿದು ಜೋತು ಬಿದ್ದಿದೆ. ಎಷ್ಟು ಚೆನ್ನಾಗೈತಿ ನೋಡೋಣ. ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು. ಆ ಕೋತಿಯ ಬಾಲ ತುಂಬಾ ಉದ್ದವಿತ್ತು. ಅದು ನೆಲದವರೆಗೂ ನೇತಾಡುತ್ತಿತ್ತು. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. ಅದು ಕೋತಿಯ ಬಾಲ ನೋಡಿತು. ಈ ಜೋಕಾಲಿ ಎಷ್ಟು ಚಂದ ಎಂದು ಯೋಚಿಸಿತು. ಕೋತಿಯ ಬಾಲ ಹಿಡಿದು ಅಳಿಲು ಜೀಕತೊಡಗಿತು. ಅಂದ್ರ ಜೋಕಾಲಿಯನ್ನ ಆಡತೊಡಗಿತು. ಕೋತಿಗೆ ಕಚಗುಳಿ ಆಯಿತು. ಕೋತಿಗೆ ಕಚಗುಳಿ ಆಯಿತು. ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು, ತಂಗಿ ಏನು ಮಾಡುತ್ತಿರುವೆ? ಕೋತಿ ಅಳಿಲಿಗೆ ಕೇಳ್ತಾ ಇದೆ, ತಂಗಿ ಏನು ಮಾಡುತ್ತಿರುವೆ? ನನಗೆ ಕಚಗುಳಿ ಆಗುತ್ತಿದೆ. ಆಗ ಅಳಿಲಿಗೆ ಗಾಬರಿ ಆಯಿತು. ಮಂಗಣ್ಣ, ಇದು ನಿನ್ನ ಬಾಲವೇ? ಅಳಿಲ್ ಹೇಳ್ತಾ ಇದೆ, ಮಂಗಣ್ಣ ಇದು ನಿನ್ನ ಬಾಲವೇ? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ. ನನ್ನನ್ನ ಕ್ಷಮಿಸು ಎಂದು ಹೇಳಿತು. ಬಾಲವನ್ನ ಬಿಟ್ಟಿತು. ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನ ಏರಿತು. ಅಳಿಲು ಓಡಿ ಹೋಗಿ ಮತ್ತೆ ಅಲ್ಲಿ ಮರ ಇತ್ತಲ್ಲ ಆ ಕೊಂಬೆಯನ್ನ ಏರಿತು. ಈಗ ಇಲ್ಲಿ ಕೇಳಿದಂತಹ ಪದಗಳು ಯಾವ್ಯಾವ ನೋಡ್ರಿ. ಕೋತಿ ಮರ ಮೇಲೆ ಕುಳಿತಿತ್ತು. ಬಾಲ ಉದ್ದ, ಅದು ನೆಲ ನೇತಾಡು, ಅಳಿಲು ಕುಣಿದಾಡು, ಅಲ್ಲಿಗೆ ಬಂದಿತು, ನೋಡಿತು, ಜೋಕಾಲಿ ಎಷ್ಟು ಚಂದ, ಯೋಚಿಸು, ಜೀಕು, ಕಚಗುಳಿ ಆಯಿತು, ಕೆಳಗೆ ನಗು, ಹೇಳು, ತಂಗಿ ಏನು ಮಾಡು, ಗಾಬರಿ, ಮಂಗಣ್ಣ ಇದು ತಿಳಿ, ಕ್ಷಮಿಸು, ಆಗ ಬಿಟ್ಟಿತು. ಇವೆಷ್ಟು ಕೇಳಿದ ಪದಗಳು. ಪದಗಳ ಅರ್ಥ: ಗಾಬರಿ ಅಂದ್ರೆ ಹೆದರಿಕೆ, ಕ್ಷಮಿಸು ಅಂದ್ರೆ ಅಪರಾಧವನ್ನ ಮನ್ನಿಸು. ಅಭ್ಯಾಸವನ್ನ ನೋಡ್ರಿ. ಈ ವಾಕ್ಯದಲ್ಲಿ ಬಿಟ್ಟಿರುವ ಪದವನ್ನ ಮಕ್ಕಳಿಂದ ಹೇಳಿಸಿ. ಆ ಕೋತಿಯ ಬಾಲ ಡ್ಯಾಶ್ ಉದ್ದವಿತ್ತು. ತುಂಬಾ ಉದ್ದವಿತ್ತು. ಇಲ್ಲಿ ಏನ್ ಬರುತ್ತಾ? ತುಂಬಾ ಉದ್ದವಿತ್ತು. ಒಂದು ಅಳಿಲು ಡ್ಯಾಶ್ ಅಲ್ಲಿಗೆ ಬಂದಿತು. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. ಏನ್ ಮಾಡ್ತಾವಂತದು? ಕುಣಿದಾಡುತ್ತಾ. ಕೋತಿಗೆ ಡ್ಯಾಶ್ ಆಯಿತು. ಕೋತಿಗೆ ಕಚ್ಚಗುಳಿ ಆಯಿತು. ಹೌದಾ? ಮಂಗಣ್ಣ ಇದು ಡ್ಯಾಶ್ ಬಾಲವೇ? ಇದು ನಿನ್ನ ಬಾಲವೇ ಅಂತ ಅಳಿಲು ಮಂಗಣ್ಣನಿಗೆ ಕೇಳಿತು.
ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಕೋತಿ ಯಾವುದರ ಮೇಲೆ ಕುಳಿತಿತ್ತು? ಕೋತಿ ಮರದ ಮೇಲೆ ಕುಳಿತಿತ್ತು. ಮರದ ಕೊಂಬೆಯ ಮೇಲೆ, ಮರದ ಮೇಲೆ. ಕೋತಿಯ ಬಾಲ ಹಿಡಿದು ಯಾವುದು ಜೀಕತೊಡಗಿತು? ಅಳಿಯಲು. ಅಳಿಯಲು ಜೀಕತೊಡಗಿತು. ಮಂಗಣ್ಣ, ಇದು ನಿನ್ನ ಬಾಲವೇ? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ, ನನ್ನ ಕ್ಷಮಿಸು ಎಂದು ಯಾವುದು ಹೇಳಿತು? ಅಳಿಲು ಹೇಳಿತು. ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನ ಏರಿತು? ಓಡಿ ಹೋಗಿ. ಹೆಂಗೋತದು? ಓಡಿ ಹೋಗಿ ಮರದ ಕೊಂಬೆಯನ್ನ ಏರಿತು. ಮಾದರಿಯಂತೆ ವಾಕ್ಯಗಳನ್ನ ಮಾಡಿ ಮಕ್ಕಳಿಂದ ಹೇಳಿಸಿ. ಮರ, ಕೋತಿ, ಮರ, ಬಾಲ. ಕೋತಿ ಒಂದು ಪ್ರಾಣಿ. ಕೋತಿಯು ಮರವನ್ನ ಹತ್ತುತ್ತದೆ. ಕೋತಿಗೆ ಬಾಲವಿದೆ. ಇದೇ ರೀತಿ ನೀವು ಇದನ್ನ ಮಾಡ್ರಿ. ಅಳಿಲು ಒಂದು ಪ್ರಾಣಿ. ಅಳಿಲು ಮರದಲ್ಲಿ ವಾಸಿಸುತ್ತದೆ. ಅಳಿಲಿಗೆ ಬಾಲ ಇದೆ. ಇಷ್ಟು ಹಿಂಗೆ ಹೇಳ್ರಿ. ಸರಿನಾ? ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಪದ ಓದು, ಅಕ್ಷರ ಕಲಿ, ಅಕ್ಷರಾಭ್ಯಾಸವನ್ನ ನೋಡೋಣ.